हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 2ನೇ ಅಧ್ಯಾಯ ಎರಡನೇ ಅಧ್ಯಾಯದಲ್ಲಿ 4ನೇ ಶ್ಲೋಕ. ಮೈತ್ರೇಯ ಉವಾಚ ಪುರಾ ವಿಶ್ವಸೃಜಾಂ ಸತ್ರೇ ಸಮವೇತಾಮಹರ್ಷಯಃ ತಥಾ ಮರಗಣಾಃ ಸರ್ವೇ ಸಾನುಗಾಮುನಯೋಗ್ನಯಃ. ವಿದುರ ಮೈತ್ರೇಯರಲ್ಲಿ ಪ್ರಶ್ನೆ ಮಾಡಿದ. ದಕ್ಷ ಪ್ರಜಾಪತಿಗೆ ಮಗಳ ಮೇಲೆ ಬಹಳ ಪ್ರೀತಿ ಇತ್ತು. ಅಳಿಯನಾದಂತಹ ರುದ್ರದೇವರು ಕೂಡ ಬಹಳ ಸದಾಚಾರಿಯಾಗಿದ್ದ, ಒಳ್ಳೆ ಉತ್ತಮ. ಆದರೂ ಕೂಡ ಅಂತಹ ರುದ್ರನ ಮೇಲೆ ದಕ್ಷ ಪ್ರಜಾಪತಿಗೆ ದ್ವೇಷ ಬರ್ಲಿಕ್ಕೇನು ಕಾರಣ ಅಂತ ವಿದುರನ ಪ್ರಶ್ನೆಗೆ ಉತ್ತರವಾಗಿ ಮೈತ್ರೇಯರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಿಂದೆ ಪ್ರಜಾಪತಿಗಳ ಸತ್ರ ನಡೀತಾ ಇತ್ತು. ಆ ಪ್ರಜಾಪತಿಗಳ ಸತ್ರದಲ್ಲಿ ಎಲ್ಲಾ ಋಷಿಮುನಿಗಳು ಕೂಡ ಬಂದು ಸೇರಿದ್ರು. ಜೊತೆಗೆ ದೇವತೆಗಳು ಕೂಡ ಅವರವರ ಕುಟುಂಬ ಪರಿವಾರ ಸಮೇತರಾಗಿ ಎಲ್ಲಾ ದೇವತೆಗಳ ಸಮೂಹ, ಋಷಿ ಮುನಿಗಳ ಸಮೂಹ, ಅಗ್ನಿಗಳ ಸಮೂಹ ಎಲ್ಲರೂ ಕೂಡ ಕುಟುಂಬ ಪರಿವಾರ ಸಮೇತರಾಗಿ ಬಂದಿದ್ದಾರೆ. ದೊಡ್ಡ ಸತ್ರ ಅಂದ್ರೆ ಅನೇಕ ದಿವಸಗಳಲ್ಲಿ ಮಾಡತಕ್ಕಂತಹ ದೊಡ್ಡ ಯಜ್ಞ. ಅಲ್ಲಿ ಎಲ್ಲ ಹೋಮ ಹವನಗಳು, ಪಾಠ ಪ್ರವಚನಗಳು, ದೇವತಾ ಕಾರ್ಯ ಎಲ್ಲವೂ ನಡೀತಾ ಇರ್ತದೆ. ಅಂತಹ ಒಂದು ಕಾರ್ಯಕ್ರಮ ಸತ್ರ ಅಂತ ಕರೀತಾರೆ ಅದನ್ನ. ಅಷ್ಟು ದೊಡ್ಡ ಒಂದು ಸತ್ರ ನಡೀತಾ ಇತ್ತು. ಪ್ರಜಾಪತಿಗಳು ನಡೆಸ್ತಕ್ಕಂತಹ ಒಂದು ಸತ್ರ ಅದು. ಅಲ್ಲಿಗೆ ಎಲ್ಲರೂ ಕೂಡ ಬಂದು ಸೇರಿದ್ದಾರೆ.
ಪುರಾ ವಿಶ್ವಸೃಜಾಂ ಸತ್ರೆ ಸಮವೇತಾ ಮಹರ್ಷಯಃ ತಥಾ ಅಮರಗಣಾಃ ಸರ್ವೇ ಸಾನುಗಾ ಮುನಯೋಗ್ನಯಃ. ಅಲ್ಲ, ನಮಗೆ ಈಗ ಶುರು ಆಗ್ತಾ ಇದೆ, ಶ್ಲೋಕ ಮುಗಿದಿದೆ. ತತ್ರ ಪ್ರವಿಷ್ಟಂ ದಕ್ಷಂ ವೈ ದೃಷ್ಟ್ವಾರ್ಕಮಿವ ರೋಚಿಷಾ ಭ್ರಾಜಮಾನಂ ವಿತಿಮಿರಂ ಕುರ್ವಂತಂ ತನ್ಮಹತ್ಸದಃ. ಆ ರೀತಿ ಎಲ್ಲರೂ ಕೂಡ ಒಂದು ಸೇರಿದ್ದಾರೆ. ಅಂತಹ ಒಂದು ಸತ್ರದಲ್ಲಿ ದಕ್ಷ ಪ್ರಜಾಪತಿ ಪ್ರವೇಶ ಮಾಡಿದ ಆ ಮಹಾಸಭೆಗೆ. ದೊಡ್ಡ ಸಭೆ ಸೇರಿದೆ. ಆ ಸಭೆಗೆ ದಕ್ಷ ಪ್ರಜಾಪತಿ ಒಳ್ಳೆ ಸೂರ್ಯನಂತೆ ಬೆಳಗುತ್ತಾ ಇದ್ದಂತೆ. ತನ್ನ ಪ್ರಕಾಶದಿಂದ ಸೂರ್ಯನಂತೆ ಬೆಳಗುತ್ತಾ ಇದ್ದ. ಅರ್ಕಮಿವ ರೋಚಿಷಾ ಅಂತಾರೆ. ರೋಚಿಷ ಅರ್ಕಮಿವ, ತನ್ನ ಪ್ರಕಾಶದಿಂದ ಸೂರ್ಯನಂತೆ ಬೆಳಗುತ್ತಾ ಇದ್ದ. ಅಂತಹ ಆ ದಕ್ಷ ಪ್ರಜಾಪತಿ ಮಹಾಸಭೆಯ ಕತ್ತಲೆಯನ್ನೆಲ್ಲ ಓಡಿಸ್ತಾ ಆ ಒಂದು ಸಭೆಗೆ ಪ್ರವೇಶ ಮಾಡಿದ. ಭ್ರಾಜಮಾನಂ ವಿತಿಮಿರಂ ಸದಾ ತನ್ಮಹತ್ ಕುರುವಂತಂ. ಆ ಸಭೆ ದಕ್ಷ ಪ್ರಜಾಪತಿ ಬಂದ ಕೂಡಲೇ ಕತ್ತಲೆ ಹೋಗಿ ಸೂರ್ಯ ಬಂದಂತೆ ಆಯ್ತು. ಆ ಥರ ಆ ಮಹಾಸಭೆಗೆ ಅವನು ಪ್ರವೇಶ ಮಾಡಿದ್ದಾನೆ. ಆ ದಕ್ಷ ಪ್ರಜಾಪತಿ ಪ್ರವೇಶ ಮಾಡಿದಾಗ ಸೂರ್ಯನೇ ಬಂದ ಹಾಗೆ ಆಯ್ತು. ಅಂತಹ ಪ್ರಕಾಶಮಾನನಾಗಿದ್ದ ಆ ದಕ್ಷ ಪ್ರಜಾಪತಿ ಅವನು ಈ ಎಲ್ಲ ದೇವತೆಗಳ ಋಷಿಮುನಿಗಳ ಸಭೆಗೆ ಮಧ್ಯದಲ್ಲಿ ತಾನು ಪ್ರವೇಶ ಮಾಡಿದ. ತತ್ರ ಪ್ರವಿಷ್ಟಂ ದಕ್ಷಂ ವೈ ದೃಷ್ಟ್ವಾರ್ಕಮಿವ ರೋಚಿಷಾ ಭ್ರಾಜಮಾನಂ ವಿತಿಮಿರಂ ಕುರ್ವಂತಂ ತನ್ಮಹತ್ಸದಃ. ಉದತಿಷ್ಠನ್ ಸದಸ್ಯಾಸ್ತೆ ಸ್ವಧಿಷ್ಣೇಭ್ಯಃ ಸಹಾಗ್ನಯಃ ಋತೆ ವಿರಿಂಚಂ ಶರ್ವಂಚ ತದ್ಭಾಸಾ ಕ್ಷಿಪ್ತ ತೇಜಸಃ. ಈ ರೀತಿ ದಕ್ಷ ಪ್ರಜಾಪತಿ ಸಭೆಯನ್ನ ಪ್ರವೇಶ ಮಾಡಿದ ತಕ್ಷಣ ಅವನನ್ನ ನೋಡಿ ಸಭೆಯಲ್ಲಿ ಇರತಕ್ಕಂತಹ ಎಲ್ಲ ಋಷಿಮುನಿಗಳು, ಅಗ್ನಿಗಳು ಎಲ್ಲರೂ ಅವನ ಆ ತೇಜಸ್ಸಿಗೆ ಬೆರಗಾಗಿ ಬಿಟ್ರು. ಬೆರಗಾಗಿ ಎಲ್ಲರೂ ತಮ್ಮ ತಮ್ಮ ಆಸನಗಳನ್ನ ಬಿಟ್ಟು ಮೇಲಕ್ಕೆ ಎದ್ದು ನಿಂತಿದ್ದಾರೆ. ಇಬ್ಬರು ಮಾತ್ರ ಎದ್ದು ನಿಂತಿರಲಿಲ್ಲ. ಇಬ್ಬರನ್ನ ಬಿಟ್ಟು ಉಳಿದ ಎಲ್ಲರೂ ಕೂಡ ಸಭೆಯಲ್ಲಿ ಎದ್ದು ನಿಂತಿದ್ದಾರೆ. ಯಾರು ಅವರಿಬ್ಬರು ಅಂದ್ರೆ ಋತೆ ವಿರಿಂಚಂ ಶರ್ವಂಚ, ಬ್ರಹ್ಮದೇವರು ಮತ್ತು ರುದ್ರದೇವರು. ಇವರಿಬ್ಬರು ಮಾತ್ರ ಎದ್ದು ನಿಂತಿರಲಿಲ್ಲ. ಉಳಿದವರೆಲ್ಲರೂ ಕೂಡ, ಸಭೆಯಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಆ ದಕ್ಷ ಪ್ರಜಾಪತಿಯ ಒಂದು ತೇಜಸ್ಸಿಗೆ ಬೆರಗಾಗಿ ಎಲ್ಲರೂ ಕೂಡ ಎದ್ದು ನಿಂತರು. ಉದತಿಷ್ಠನ್ ಸದಸ್ಯಾಸ್ತೆ ಸ್ವಧಿಷ್ಣೇಭ್ಯಃ ಸಹಾಗ್ನಯಃ ಋತೆ ವಿರಿಂಚಂ ಶರ್ವಂಚ ತದ್ಭಾಸಾ ಕ್ಷಿಪ್ತಚೇತಸಃ. ಕ್ಷಿಪ್ತ ತೇಜಸಃ ಅಂತ ಕೂಡ ಒಂದು ಪಾಠ ಇದೆ. ಕ್ಷಿಪ್ತಚೇತಸಃ ಅಂತ ಮತ್ತೊಂದು ಪಾಠ ಇದೆ. ನೋಟ್ ಮಾಡ್ಕೊಳ್ಳಿ ಎಲ್ಲರೂ.
ಸದಸಸ್ಪತಿಭಿರ್ದಕ್ಷೋ ಭಗವಾನ್ ಸಾಧು ಸತ್ಕೃತಃ ಅಜಂ ಲೋಕಗುರುಂ ನತ್ವಾ ನಿಶಸಾದ ತದಾಜ್ಞೆಯ. ಹೀಗೆ ದಕ್ಷ ಪ್ರಜಾಪತಿ ಸಭೆಯನ್ನ ಪ್ರವೇಶ ಮಾಡಿದ್ದಾನೆ. ಅವನ ಆ ಒಂದು ತೇಜಸ್ಸನ್ನ ನೋಡಿ ಎಲ್ಲರೂ ಬೆರಗಾಗಿ ತಾವಾಗಿಯೇ ಎಲ್ಲರೂ ತಮ್ಮ ತಮ್ಮ ಆಸನಗಳನ್ನ ಬಿಟ್ಟು ಎದ್ದು ನಿಂತು ಬಿಟ್ಟಿದ್ದಾರೆ. ಬ್ರಹ್ಮ ರುದ್ರರನ್ನ ಹೊರತುಪಡಿಸಿ. ಹೀಗೆ ಸಭಾಸದರೆಲ್ಲರೂ ಕೂಡ ಅವನಿಗೆ ಚೆನ್ನಾಗಿ ಗೌರವವನ್ನ ಸಲ್ಲಿಸಿದ ನಂತರ ಆ ಭಗವಾನ್ ದಕ್ಷ ಪ್ರಜಾಪತಿ ಲೋಕಗಳಿಗೆ ಗುರುವಾಗಿರ್ತಕ್ಕಂತಹ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ್ದಂತೆ. ಅಜಂ ಲೋಕಗುರುಂ ನತ್ವಾ, ಎಲ್ಲ ಲೋಕಗಳಿಗೆ ಗುರುವಾದಂತಹ ಬ್ರಹ್ಮದೇವರಿಗೆ ನಮಸ್ಕಾರವನ್ನ ಮಾಡಿ ಆ ಬ್ರಹ್ಮದೇವರ ಆಜ್ಞೆಯಂತೆ ತಾನು ತನ್ನ ಆಸನದಲ್ಲಿ ಕೂತ. ಬ್ರಹ್ಮದೇವರ ಆಜ್ಞೆಯನ್ನು ತೆಗೆದುಕೊಂಡು ತಾನು ಆ ದಕ್ಷ ಪ್ರಜಾಪತಿ ತನ್ನ ಆಸನದಲ್ಲಿ ಕೂತ. ಸದಸಸ್ಪತಿಭಿರ್ದಕ್ಷೋ ಭಗವಾನ್ ಸಾಧು ಸತ್ಕೃತಃ ಅಜಂ ಲೋಕಗುರುಂ ನತ್ವಾ ನಿಶಸಾದ ತದಾಜ್ಞೆಯ. ಪ್ರಾಂಗ್ನಿಷಣ್ಣಂ ಮೃಡಂ ದೃಷ್ಟ್ವಾ ನಾಮೃಷ್ಯತ್ ತದನಾದೃತಃ ಉವಾಚ ವಾಚಂ ಚಕ್ಷುರ್ಭ್ಯಾಂ ಅಭಿವೀಕ್ಷ್ಯ ದಹನ್ನಿವ. ಸರಿ, ಕೂತ ಮೇಲೆ ಅವನಿಗೆ ರುದ್ರದೇವರನ್ನ ನೋಡಿ ಸಿಟ್ಟು ಬಂತಂತೆ. ಯಾಕೆ ಅಂದ್ರೆ ರುದ್ರದೇವರು ಮೊದಲಿಂದಲೂ ಕೂಡ ಕೂತೇ ಇದ್ರು. ಉಳಿದ ಎಲ್ಲ ದೇವತೆಗಳು ಋಷಿಮುನಿಗಳು ಎಲ್ಲರೂ ಕೂಡ ಎದ್ದು ನಿಂತಾಗ ರುದ್ರದೇವರು ಎದ್ದು ನಿಂತಿರ್ಲಿಲ್ಲ, ಮೊದಲಿಂದಲೂ ಕೂತೇ ಇದ್ರು. ಅಂತಹ ಆ ರುದ್ರದೇವರನ್ನ ತನ್ನನ್ನ ಗೌರವ ಮಾಡದೇ ಇದ್ದದ್ದಕ್ಕೆ ರುದ್ರದೇವರನ್ನ ಕಂಡು ಸಹಿಸ್ಲಿಕ್ಕಾಗ್ಲಿಲ್ಲ. ನ ಅಮೃಷ್ಯತ್ ತದನಾದೃತಃ, ರುದ್ರನ ಆದರವನ್ನ ಸ್ವೀಕಾರ ಮಾಡದೇ ಇದ್ದದ್ದರಿಂದ ಅವನಿಗದನ್ನ ನೋಡಿ ಸಹಿಸ್ಲಿಕ್ಕಾಗಲಿಲ್ಲ. ದಹನ್ನಿವ ಅಭಿವೀಕ್ಷ, ಸುಟ್ಟು ಹೋಗೋರಂತೆ ಕಣ್ಣು ಬಿಟ್ಟು ನೋಡ್ತಾ ಇದ್ದಾನೆ. ಆ ರುದ್ರದೇವರನ್ನ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಕಣ್ಣುಗಳಿಂದ ಸುಟ್ಟು ಬಿಡ್ತಾನೋ ಏನೋ ಅನ್ನೋರಂತೆ ಆ ರುದ್ರನನ್ನ ದಿಟ್ಟಿಸಿ ನೋಡ್ತಾ ಆ ಸಭೆಗೆ ಈ ಮುಂದೆ ಹೇಳುವ ಮಾತುಗಳನ್ನ ಹೇಳಿದ ದಕ್ಷ ಪ್ರಜಾಪತಿ. ಪ್ರಾಂಗ್ನಿಷಣ್ಣಂ ಮೃಡಂ ದೃಷ್ಟ್ವಾ ನಾಮೃಷ್ಯತ್ ತದನಾದೃತಃ ಉವಾಚ ವಾಚಂ ಚಕ್ಷುರ್ಭ್ಯಾಂ ಅಭಿವೀಕ್ಷ್ಯ ದಹನ್ನಿವ. ದಕ್ಷ ಉವಾಚ ಶ್ರೂಯತಾಂ ಬ್ರಹ್ಮರ್ಷಯೋ ಮೇ ಸಹಸಭ್ಯಾಃ ಸಹಾಗ್ನಯಃ ಸಾಧೂನಾಂ ಬ್ರುವತೋ ವೃತ್ತಂ ನಾಜ್ಞಾನಾನ್ನ ಚ ಮತ್ಸರಾತ್. ದಕ್ಷ ಪ್ರಜಾಪತಿ ಹೇಳ್ತಾ ಇದ್ದಾನೆ, ಸಭೆಯಲ್ಲಿ ಕೂತಿರ್ತಕ್ಕಂತಹ ಎಲ್ಲ ಮಹರ್ಷಿಗಳೇ, ಬ್ರಹ್ಮರ್ಷಿಗಳೇ, ಅಗ್ನಿಗಳೇ, ಸಜ್ಜನರ ಸದಾಚಾರದ ಬಗ್ಗೆ ನಾನು ಸ್ವಲ್ಪ ವಿಷಯಗಳನ್ನ ಹೇಳ್ತೇನೆ, ಅದನ್ನ ಕೇಳ್ರಿ ಅಂತಾನೆ. ಬ್ರಹ್ಮರ್ಷಯಃ ಸಹಾಗ್ನಯಃ ಸಹಸಭ್ಯಾಃ ಶ್ರೂಯತಾಂ ಅಂತ ಮೊದಲು ಎಲ್ಲ ಬ್ರಹ್ಮರ್ಷಿಗಳೇ, ಅಗ್ನಿಗಳೇ, ಸಭೆಯಲ್ಲಿ ಕೂತಂತಹ ಎಲ್ಲ ಸಜ್ಜನರೇ, ಸಜ್ಜನರು ಯಾವ ರೀತಿ ನಡ್ಕೊಳ್ಬೇಕು,
ನಾನು ಈ ಮಾತನ್ನ ಅಜ್ಞಾನದಿಂದಾಗ್ಲಿ ಅಥವಾ ಮಾತ್ಸರ್ಯದಿಂದಾಗ್ಲಿ ಹೇಳ್ತಾ ಇಲ್ಲ. ಗೊತ್ತಿಲ್ಲದೆ ಅಜ್ಞಾನದಿಂದ ಹೇಳಿದ್ದು ಅಂತ ತಿಳ್ಕೊಳ್ಬೇಡ್ರಿ, ಅಥವಾ ಮಾತ್ಸರ್ಯದಿಂದ ಯಾರ್ದೋ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಹೇಳ್ತಾ ಇದ್ದಾನೆ ಅಂತನೂ ಕೂಡ ತಿಳ್ಕೊಳ್ಬೇಡ್ರಿ. ಸಜ್ಜನರು ಯಾವ ರೀತಿ ಸದಾಚಾರ ಸಂಪನ್ನರಾಗಿರಬೇಕು ಅನ್ನೋದರ ಬಗ್ಗೆ ಹೇಳ್ತೇನೆ, ಕೇಳಿಸ್ಕೊಳ್ರಿ. ಶ್ರೂಯತಾಂ ಬ್ರಹ್ಮರ್ಷಯೋ ಮೇ ಸಹ ಸಭ್ಯಾ ಸಹಾಗ್ನಯಃ ಸಾಧೂನಾಂ ಬ್ರುವತೋ ವೃತ್ತಂ ಜ್ಞಾನ ಚ ಮತ್ಸರಾತ್ ಅಯಂ ತು ಲೋಕಪಾಲಾನಾಂ ಯಶೋಘ್ನೋ ನಿರಪತ್ರಪಃ ತದ್ಭಿರಾಚರಿತ ಪಂಥಾ ಯೇನ ಸ್ತಬ್ಧೇನ ದೂಷಿತಃ. ಸಿಕ್ಕಿತ ಅಂತಾನೆ ಕೇಳಿದೆ. ನೋಟ್ ಮಾಡ್ಕೊಳ್ಳಿ ಎಲ್ಲಾರು. ದಕ್ಷ ಪ್ರಜಾಪತಿ ತನ್ನ ಮಾತನ್ನ ಮುಂದುವರಿಸ್ತಾ ಹೇಳ್ತಾನೆ, ನಾನು ಹೇಳುವ ಸಜ್ಜನರ ಸದಾಚಾರದ ಬಗ್ಗೆ ಕೇಳ್ರಿ ಅಂತ ಹೇಳಿ ಹೇಳ್ತಾನೆ. ಈ ಶಿವ ನಾಚಿಕೆ ಇಲ್ಲದೆ ಇರೋನು. ಸಜ್ಜನರು ನಡೆದು ಬಂದ ದಾರಿಯನ್ನ ಇವನು ದುರಹಂಕಾರದಿಂದ ಕೆಡಿಸಿದ್ದಾನೆ. ಲೋಕಪಾಲಕರ ಕೀರ್ತಿಗೆ ಕಳಂಕವನ್ನು ತಂದು ಬಿಟ್ಟಿದ್ದಾನೆ ಈ ಶಿವ ಅಂತ. ಅಯಂತು ಲೋಕಪಾಲಾನಾಂ ಯಶೋಘ್ನಃ. ಲೋಕಪಾಲ ದೇವತೆಗಳು ಹೇಗೆ ನಡ್ಕೊಳ್ಬೇಕೋ ಹಾಗೆ ನಡ್ಕೊಂಡಿಲ್ಲ. ಆ ಲೋಕಪಾಲ ದೇವತೆಗಳ ಒಂದು ಏನೊಂದು ಕೀರ್ತಿ ಇದೆ, ಆ ಕೀರ್ತಿಗೆ ಕಳಂಕಪ್ರಾಯನಾಗಿದ್ದಾನೆ ಈ ಶಿವ. ನಿರಪತ್ರಪಃ, ನಾಚಿಕೆ ಇಲ್ಲ ಇವನಿಗೆ. ಸದ್ಭಿರಾಚರಿತ ಪಂಥ ಏನ ಸ್ತಬ್ಧೇನ ದೂಷಿತಃ. ಸಜ್ಜನರು ನಡೆದು ಬಂದಂತಹ ದಾರಿಯನ್ನ ಇವನು ಸ್ತಬ್ಧೇನ ದೂಷಿತಃ, ದುರಹಂಕಾರಿಯಾಗಿ ಆ ಒಂದು ಸಜ್ಜನರ ದಾರಿಯನ್ನ ಕೆಡಿಸಿಬಿಟ್ಟಿದ್ದಾನೆ. ಅಯಂ ತು ಲೋಕಪಾಲಾನಾಂ ಯಶೋಘ್ನೋ ನಿರಪತ್ರಪಃ ಸದ್ಭಿರಾಚರಿತ ಪಂಥ ಯೇನ ಸ್ತಬ್ಧೇನ ದೂಷಿತಃ. ಯೇಷ ಮೇ ಶಿಷ್ಯತಾಂ ಪ್ರಾಪ್ತೋ ಯನ್ಮೇ ದುಹಿತುರಗ್ರಹೀತ್ ಪಾಣಿಂ ವಿಪ್ರಾಗ್ನಿಮುಖತಃ ಸಾವಿತ್ರ್ಯಾ ಇವ ಸಾಧುಮತ್. ಸಾವಿತ್ರ್ಯಾ ಇವ ಸಾಧುವತ್. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಸ್ವತಃ ರುದ್ರದೇವರು ದಕ್ಷನಿಗಿಂತ ಉತ್ತಮರಾಗಿರ್ತಕ್ಕಂಥವ್ರು. ಹೀಗಿರುವಾಗ ದಕ್ಷನಿಗೆ ಅವಮಾನ ಯಾಕಾಯಿತು ಅಂತ ಒಂದು ಪ್ರಶ್ನೆ ಬರಬಹುದು. ಬ್ರಹ್ಮದೇವರು ಕೂಡ ದೊಡ್ಡವರು, ಅವರಿಗೆ ನಮಸ್ಕಾರ ಮಾಡಿ ಅವರ ಆಜ್ಞೆಯನ್ನು ತಗೊಂಡೇ ಕೂತಿದ್ದ. ಅದೇ ತರ ರುದ್ರದೇವರು ಕೂಡ ಇದ್ರು, ಅವರು ಕೂಡ ಉತ್ತಮರೇ. ಆದ್ದರಿಂದ ಹಾಗೆ ಸುಮ್ಮನೆ ಇರ್ಬೋದಾಗಿತ್ತು, ಸಿಟ್ಟು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಯಾಕೆ ದಕ್ಷನಿಗೆ ಅವಮಾನ ಅಂತ ಅವನಿಗೆ ಯಾಕೆ ಅನಿಸ್ತು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾನೆ ದಕ್ಷ. ಏಷಃ ಮೇ ಶಿಷ್ಯತಾಂ ಪ್ರಾಪ್ತಃ. ಯಾಕೆ ಅಂದ್ರೆ ಈ ರುದ್ರ ನನಗೆ ಶಿಷ್ಯನಿಗೆ ಸಮಾನ.
ಆದ್ರಿಂದ ನನಗೆ ಇವನು ಗೌರವ ಕೊಡಬೇಕಾಗಿತ್ತು, ನನಗೆ ಆದರ ಮಾಡಬೇಕಾಗಿತ್ತು ಅಂತ ಅದು ಆ ದಕ್ಷನಿಗೆ ಒಳಗೆ ಇರುವ ಅಭಿಪ್ರಾಯ. ಹೇಗೆ ಅಂದ್ರೆ, ಬ್ರಹ್ಮಚಾರಿಗೆ ಯೋಗ್ಯರಾಗಿರ್ತಕ್ಕಂತಹ ಯೋಗ್ಯವಟು ಬ್ರಾಹ್ಮಣರ ಅಗ್ನಿಗಳ ಸಮ್ಮುಖದಲ್ಲಿ ಗಾಯತ್ರಿ ಮಂತ್ರದ ಉಪದೇಶವನ್ನ ಪಡೆಯುವಂತೆ ಈ ರುದ್ರ ನನ್ನ ಕುಮಾರಿ ಸತೀದೇವಿ ಏನಿದ್ದಾಳೆ ಅವಳ ಪಾಣಿಗ್ರಹಣ ಮಾಡಿದ್ದಾನೆ ಅಂತಾನೆ. ಆದ್ರಿಂದ ನನಗೆ ಇವನು ಶಿಷ್ಯನಿಗೆ ಸಮಾನನಾದವನು. ನಾನು ಇವನಿಗೆ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದೇನೆ. ನನ್ನ ಕುಮಾರಿ ಸತೀದೇವಿಯ ಪಾಣಿಗ್ರಹಣ ಮಾಡಿದವನು ಇವನು. ಒಬ್ಬ ಯೋಗ್ಯನಾದ ವಟು ಬ್ರಾಹ್ಮಣರ ಸಮ್ಮುಖದಲ್ಲಿ ಅಗ್ನಿಗಳ ಸಮ್ಮುಖದಲ್ಲಿ ಗಾಯತ್ರಿ ಮಂತ್ರದ ಉಪದೇಶವನ್ನು ಹೇಗೆ ಪಡಿತಾನೋ ಹಾಗೆ ಇವನು ಕೂಡ ಎಲ್ಲರ ಸಮ್ಮುಖದಲ್ಲಿ ಬ್ರಾಹ್ಮಣರ ಅಗ್ನಿಗಳ ಸಮ್ಮುಖದಲ್ಲಿ ನನ್ನ ಮಗಳ ಕೈ ಹಿಡಿದವನು ಅಂತ. ಪಾಣಿಗ್ರಹಣ ಅಂತ ಶಬ್ದ ಇದೆ ಇಲ್ಲಿ. ಪಾಣಿಂ ಅಗ್ರಹೀತ್ ಅಂತ. ಇದು ಎರಡು ಕಡೆಯಲ್ಲೂ ಅನ್ವಯವನ್ನ ಮಾಡಬೇಕು. ಒಂದು ವಿಪ್ರಾಗ್ನಿ ಮುಖತಃ ಸಾವಿತ್ರಿಯಾ ಇವ ಸಾಧುವತ್ ಅಂತ ಅನ್ನೋದನ್ನು ಎರಡು ಇಲ್ಲಿರ್ತಕ್ಕಂತಹ ಎಲ್ಲ ಪದಗಳನ್ನು ಕೂಡ ಮದುವೆಗೂ ಅನ್ವಯ ಮಾಡಬೇಕು, ಹಾಗೆ ಉಪನಯನಕ್ಕೂ ಅನ್ವಯ ಮಾಡಬೇಕಿದು. ಯಾಕೆ ದೃಷ್ಟಾಂತ ಮತ್ತು ದಾರ್ಷ್ಟಾಂತಿಕಗಳು ಎರಡನ್ನೂ ತಿಳಿಸ್ಲಿಕ್ಕೆ ಹೊರಟಿರ್ತಕ್ಕಂತಹ ಒಂದು ಶ್ಲೋಕ ಇದು. ಯೋಗ್ಯನಾದಂತಹ ವಟು ಬ್ರಾಹ್ಮಣರ ಮತ್ತು ಅಗ್ನಿಗಳ ಸಮ್ಮುಖದಲ್ಲಿ ಗಾಯತ್ರಿ ಮಂತ್ರವನ್ನ ಉಪದೇಶ ಪಡೆಯುವಂತೆ ಯೋಗ್ಯನಾಗಿರ್ತಕ್ಕಂತಹ ವರ ಬ್ರಾಹ್ಮಣರ ಮತ್ತು ಅಗ್ನಿಗಳ ಸಮ್ಮುಖದಲ್ಲಿ ಪಾಣಿಯನ್ನ ಗ್ರಹಣ ಮಾಡಿದ್ದಾನೆ ಅಂತ. ಹೀಗಿರುವಾಗ ಪಾಣಿಗ್ರಹಣ ಅನ್ನೋ ಶಬ್ದ ಮಾತ್ರ, ಉಳಿದ ಶಬ್ದಗಳೆಲ್ಲ ನಮಗೆ ಎರಡಕ್ಕೂ ಅದನ್ನ ಜೋಡಿಸ್ಬೋದು. ಸಾಧುವತ್ ಅಂತಂದ್ರೆ ಯೋಗ್ಯರಂತೆ, ಮದುವೆ ಮಾಡಿಕೊಡಿರ್ತಕ್ಕಂತಹ ಅಳಿಯ ಯೋಗ್ಯನಾಗಿರಬೇಕು, ವರ ಯೋಗ್ಯನಾದ ವರ, ಸರಿ. ಹಾಗೆ ಇವನು ಗಾಯತ್ರಿ ಮಂತ್ರಕ್ಕೆ ಯೋಗ್ಯನಾಗಿರ್ತಕ್ಕಂಥವನಾಗಿರ್ಬೇಕು ವಟು. ಅಲ್ಲಿಯೂ ಕೂಡ ಬ್ರಾಹ್ಮಣರು ಮತ್ತು ಅಗ್ನಿಗಳ ಸಮ್ಮುಖ, ಇಲ್ಲಿಯೂ ಕೂಡ ಬ್ರಾಹ್ಮಣರು ಮತ್ತು ಅಗ್ನಿಯ ಸಮ್ಮುಖ. ಆ ಬ್ರಾಹ್ಮಣರ ಸಮ್ಮುಖದಲ್ಲಿ ಅಗ್ನಿಯ ಸಮ್ಮುಖದಲ್ಲೇ ಗಾಯತ್ರಿ ಮಂತ್ರದ ಉಪದೇಶ ನಡೆಯುತ್ತೆ. ಇಲ್ಲಿಯೂ ಕೂಡ ಮದುವೆ ಬ್ರಾಹ್ಮಣರ ಮತ್ತು ಅಗ್ನಿಗಳ ಸಮ್ಮುಖದಲ್ಲಿ ನಡೆಯುತ್ತೆ. ಪಾಣಿ ಗ್ರಹಣ, ಪಾಣಿಂ ಅಗ್ರಹೀತ್ ಅನ್ನೋದಕ್ಕೆ ಮಾತ್ರ ಅಲ್ಲಿ ಪಾಣಿಗ್ರಹಣ ಅಂದ್ರೆ ಅವಳ ಕೈಯನ್ನ ಹಿಡಿಯೋದು, ಪತಿ ಪತ್ನಿಯರು ಕೈ ಹಿಡ್ಕೊಳ್ಳೋದೇನಿದೆ ಅದನ್ನು ಪಾಣಿಗ್ರಹಣ ಅಂತ ಕರೀತಾರೆ, ಅದು ಸರಿ. ಇಲ್ಲಿ ಆಗುವಾಗ, ಉಪನಯನದಲ್ಲ ಆಗುವಾಗ ಪಾಣಿಗ್ರಹಣ ಅಂದ್ರೆ ಹೇಗೆ ಅಂತಂದ್ರೆ ಅದಕ್ಕೆ ವಿಜಯಧ್ವಜ ತೀರ್ಥರು ಅದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ ಹೇಳ್ತಾರೆ. ಗಾಯತ್ರಿ ವಿಷಯೇ ಪಣವ್ಯವಹಾರೇ ಇತಿ ಧಾತೋಃ ಪಾಣಿಂ ವ್ಯಾಹರಣಂ ಉಚ್ಚಾರಣಂ ಇತ್ಯರ್ಥಃ. ಪಾಣಿ ಅನ್ನೋ ಶಬ್ದಕ್ಕೆ ಕೈ ಅಂತ ಸಾಧಾರಣವಾಗಿ ಪ್ರಸಿದ್ಧವಾದ ಅರ್ಥ ಇದೆ. ಅದು ಪಾಣಿಗ್ರಹಣ ಅಂತಂದಾಗ ಮದುವೆ ವಿಚಾರದಲ್ಲಿ ಸರಿ. ಉಪನಯನದ ಪಕ್ಷದಲ್ಲಾಗುವಾಗ ಪಾಣಿ ಅಂದ್ರೆ ಪಣವ್ಯವಹಾರ ಅನ್ನೋ ಧಾತುವಿನಿಂದ ಬಂದ ಶಬ್ದ ಇದು ಪಾಣಿ ಅಂತ. ಪಣವ್ಯವಹಾರ ಅನ್ನೋ ಧಾತುವಿನಿಂದ ಬಂದ ಅರ್ಥ ವ್ಯಾಹರಣ ಅಂತ ಬರ್ತದೆ. ಪಾಣಿಂ ಅಗ್ರಹೀತ್ ಅಂತ ಅನ್ನೋ ಶಬ್ದಕ್ಕೆ ವ್ಯಾಹರಣಂ ಉಚ್ಚಾರಣಂ ಅಗ್ರಹೀತ್ ಅಂತ ಇಟ್ಟುಕೊಳ್ಬೇಕು. ಗಾಯತ್ರಿ ಮಂತ್ರದ ಉಚ್ಚಾರಣೆ ಅಂತ ವ್ಯಾಖ್ಯಾನ ಮಾಡಬೇಕು. ಆ ಗಾಯತ್ರಿ ಮಂತ್ರದ ಉಚ್ಚಾರಣೆ ಮಾಡುವಾಗ
ಅಲ್ಲಿ ಬ್ರಾಹ್ಮಣರು ಮತ್ತು ಅಗ್ನಿಗಳ ಸಮ್ಮುಖ. ಆ ಸಮ್ಮುಖದಲ್ಲಿ ಬ್ರಾಹ್ಮಣರು ಮತ್ತು ಅಗ್ನಿಗಳ ಸಮ್ಮುಖದಲ್ಲಿ ಪಾಣಿಂ ಅಗ್ರಹೀತ್ ಅಂದ್ರೆ ಗಾಯತ್ರಿ ಮಂತ್ರದ, ಸಾವಿತ್ರಿಯಾಹ ಅಂದ್ರೆ ಗಾಯತ್ರಿ ಮಂತ್ರದ ಪಾಣಿಂ ಅಗ್ರಹೀತ್ ಉಚ್ಚಾರಣೆಯನ್ನ ಮಾಡಿಸಿಕೊಂಡವನು ಅವನು ವಟು. ಅದೇ ರೀತಿ ಇಲ್ಲಿಯೂ ಕೂಡ ಈ ಶಿವ ನನ್ನ ಮಗಳಾದಂತಹ ಸತೀದೇವಿಯ ಪಾಣಿಗ್ರಹಣ ಮಾಡಿದ್ದಾನೆ. ಆದ್ರಿಂದ ನನಗೆ ಇವನು ಶಿಷ್ಯನಿಗೆ ಸಮಾನ. ಗಾಯತ್ರಿ ಮಂತ್ರವನ್ನ ಉಪದೇಶ ಮಾಡಿದ ಆ ಗುರುವಿಗೆ ಉಪದೇಶ ಮಾಡಿಸಿಕೊಂಡಂತಹ ವಟು ಹೇಗೆ ಶಿಷ್ಯನಾಗ್ತಾನೋ ಹಾಗೆ ಇವನು ಕೂಡ ನನ್ನ ಮಗಳನ್ನ ಪಾಣಿಗ್ರಹಣ ಮಾಡಿದ್ದರಿಂದ ನನಗೆ ಇವನು ಶಿಷ್ಯ ಸಮಾನ ಅಂತ. ಇದು ದಕ್ಷ ಪ್ರಜಾಪತಿ ರುದ್ರದೇವರು ನನಗೆ ಆದರ ಮಾಡಬೇಕಾಗಿತ್ತು ಅಂತನ್ಲಿಕ್ಕೆ ಕೊಡ್ತಕ್ಕಂತಹ ಮುಖ್ಯವಾದ ಕಾರಣ. ಇಲ್ಲದೆ ಇದ್ರೆ ಬ್ರಹ್ಮದೇವರು ಕೂಡ ಅಲ್ಲಿದ್ರು, ಅದರ ಬಗ್ಗೆ ಅವರಿಗೇನು ಚಿಂತೆ ಆಗಿಲ್ಲ, ಸ್ಕೋಪನು ಬರಲಿಲ್ಲ. ಏಷ ಮೇ ಶಿಷ್ಯತಾಂ ಪ್ರಾಪ್ತೋ ಯನ್ಮೇ ದುಹಿತುರಗ್ರಹೀತ್ ಪಾಣಿಂ ವಿಪ್ರಾಗ್ನಿಮುಖತಃ ಸಾವಿತ್ರ್ಯಾ ಇವ ಸಾಧುವತ್ ಗೃಹೀತ್ವಾ ಮೃಗಶಾಭಾಕ್ಷ್ಯಾಃ ಪಾಣಿಂ ಮರ್ಕಟಲೋಚನಃ ಪ್ರತ್ಯುತ್ಥಾನಾಭಿವಾದಾರ್ಹೇ ವಾಚಾಪ್ಯಕೃತನೋಚಿತಂ. ಇಲ್ಲಿ ರುದ್ರದೇವರಿಗೆ ಸ್ವಲ್ಪ ಅವಮಾನವಾಗುವ ರೀತಿಯಲ್ಲಿ ಶಬ್ದಗಳನ್ನು ಪ್ರಯೋಗ ಮಾಡುತ್ತಾನೆ ದಕ್ಷ. ನನ್ನ ಮಗಳು ಜಿಂಕೆಯಂತಹ ಕಣ್ಣಿನವಳು, ಮೃಗಾಕ್ಷಿ ಅಂತ ಇದು ಲಕ್ಷಣ. ಮೃಗಶಾಭಾಕ್ಷ್ಯಾಹ ಪಾಣಿಂ ಗೃಹೀತ್ವಾ. ಮೃಗಶಾಭಾಕ್ಷಿ ಅಂದ್ರೆ ಜಿಂಕೆ ಕಣ್ಣಿನಂತಹ ಕಣ್ಣು, ಸುಂದರವಾದಂತಹ ಕಣ್ಣುಗಳು, ಜಿಂಕೆ ಕಣ್ಣಿನಂತೆ ಕಣ್ಣುಳ್ಳವಳು ನನ್ನ ಮಗಳು. ಅಂತಹ ನನ್ನ ಮಗಳ ಕೈಯನ್ನ ಹಿಡಿದವನು ಮರ್ಕಟಲೋಚನ, ಕೋತಿಯಂತೆ, ಕೋತಿಯ ಕಣ್ಣಿನಂತೆ ಕಣ್ಣುಳ್ಳವನು. ಹಾಗೆ ಕೋತಿಯ ಕಣ್ಣಿನವನು ಈ ರುದ್ರ. ಜಿಂಕೆ ಕಣ್ಣಿನವಳು ನನ್ನ ಮಗಳು. ಜಿಂಕೆ ಕಣ್ಣಿನ ನನ್ನ ಮಗಳ ಕೈ ಹಿಡಿದ ಕೋತಿ ಕಣ್ಣಿನ ಇವನು ನಾನು ಬಂದಾಗ ಎದ್ದು ನಿಂತು ಅಭಿವಾದನ ಮಾಡಬೇಕಾಗಿತ್ತು ಅಂತಾನೆ. ಇಲ್ಲಿ ಮರ್ಕಟಲೋಚನ ಅಂತನ್ನೋದು ಒಂಥರ ಅಣಗಿಸಿ ಹೇಳುವಂತಹ ಮಾತು. ಕೋತಿ ಕಣ್ಣಿನ ಈ ರುದ್ರ ಜಿಂಕೆ ಕಣ್ಣಿನ ನನ್ನ ಮಗಳನ್ನ ಕೈ ಹಿಡಿದವನು, ಆದ್ರಿಂದ ನಾನು ಬಂದಾಗ ಎದ್ದು ನಿಂತು ಗೌರವವನ್ನ ಮಾಡಬೇಕಾಗಿತ್ತು. ಪ್ರತ್ಯುತ್ಥಾನಾಭಿವಾದಾರ್ಹ, ನನಗೆ ಪ್ರತ್ಯುತ್ಥಾನ ಅಭಿವಾದನಕ್ಕೆ ಅರ್ಹನಾಗಿರ್ತಕ್ಕಂಥವನು. ಅಂದ್ರೆ ನಾನು ಬಂದಾಗ ಎದ್ದು ನಿಂತು ಅಭಿವಾದನ ಮಾಡ್ಲಿಕ್ಕೆ ಅವನ ಅರ್ಹ, ಮಾಡ್ಬೇಕಾಗಿತ್ತು. ಅದು ಹೋಗ್ಲಿ, ಎದ್ದು ನಿಂತು ಅಭಿವಾದನ ಮಾಡದೇ ಇದ್ರು ಪರವಾಗಿಲ್ಲ. ವಾಚಾಪಿ ಅಕೃತನೋಚಿತಂ, ಮಾತಿನಿಂದಲಾದರೂ ಗೌರವಿಸಬಹುದಾಗಿತ್ತಲ್ಲ, ಅದನ್ನು ಮಾಡ್ಲಿಲ್ಲ. ಕೆಲವರು ಎದ್ದು ನಿಂತು ಅಭಿವಾದನ ಪೂರ್ವಕವಾಗಿ ನಮಸ್ಕಾರ ಮಾಡದೇ ಇದ್ರು ಕೂಡ ಎದುರಿಗೆ ಸಿಕ್ಕಾಗ ಮಾತಿನಿಂದಲೇ ಸುಮ್ನೆ ನಮಸ್ಕಾರ ಅಂತ ಮಾತಿನಿಂದಲಾದ್ರೂ ಗೌರವವನ್ನ ಸಲ್ಲಿಸ್ತಾರೆ. ಅದನ್ನಾದ್ರೂ ಮಾಡಬಹುದಿತ್ತಲ್ಲ ಅಂತ. ನಿಜ ಹೇಳಬೇಕು ಅಂದ್ರೆ ಎದ್ದು ನಿಂತು ಅಭಿವಾದನ ಪೂರ್ವಕವಾಗಿ ನಮಸ್ಕಾರ ಮಾಡಬೇಕಾಗಿತ್ತು. ಅದು ಬಿಡು, ಅದು ಮಾಡದೇ ಇದ್ರು ಪರವಾಗಿಲ್ಲ, ಮಾತಿನಿಂದಲಾದರೂ ಗೌರವವನ್ನ ಸಲ್ಲಿಸಬೇಕಾಗಿತ್ತು, ಅದನ್ನೂ ಮಾಡಲಿಲ್ಲ ಅಂತ.
ಇದು ಕಾರಣ ಅವನಿಗೆ ಸಿಟ್ಟು ಬರ್ಲಿಕ್ಕೆ. ಗೃಹೀತ್ವಾ ಮೃಗಶಾಪಾಕ್ಷ್ಯಾಹ ಪಾಣಿಂ ಮರ್ಕಟಲೋಚನಃ ಪ್ರತ್ಯುತ್ಥಾನಾಭಿವಾದಾರ್ಹೇ ವಾಚಾಪ್ಯಕೃತನೋಚಿತಂ ಲುಪ್ತ ಕ್ರಿಯಾಯಾ ಶುಚಯೇ ಮಾನಿನೇ ಭಿನ್ನ ಸೇತವೇ ಅನಿಚ್ಛನ್ನಪ್ಯದಾಂ ಬಾಲಾಂ ಶೂದ್ರಾಯೇ ಓಷತೀಂ ಗಿರಂ. ಅದಕ್ಕೆ ಈ ಶಿವ ಇದ್ದಾನಲ್ಲ, ಇವನು ಲುಪ್ತ ಕ್ರಿಯಾ, ಅಶುಚಿ ಅಂದ್ರೆ ಎಲ್ಲಾ ಸದಾಚಾರವನ್ನ ಬಿಟ್ಟವನು. ಸದಾಚಾರ ಉಲ್ಲಂಘನೆ ಮಾಡಿದವನು. ಇವನಿಗೆ ನಾಚಿಕೆ ಇಲ್ಲ, ಇವನಿಗೆ ದುರಹಂಕಾರಿಯಾಗಿದ್ದಾನೆ, ಅಶುಚಿಯಾಗಿದ್ದಾನೆ, ಲೋಕ ಮರ್ಯಾದೆಯನ್ನೆಲ್ಲ ಮುರಿದವನು. ಇಂಥವನಿಗೆ ನನ್ನ ಮಗಳನ್ನ ಕೊಡ್ಲಿಕ್ಕೆ ನನಗೆ ಮನಸ್ಸಿರಲಿಲ್ಲ, ಆದರೂ ಕೊಟ್ಟು ಬಿಟ್ಟೆ ಅಂತಾನೆ. ಅಶುಚಿ ಇವನು ಅಂತ, ಶುಚಿ ಇಲ್ಲ ಇವನು, ದುರಹಂಕಾರಿಯಾಗಿದ್ದಾನೆ. ಮಾನಿ ಅಂದ್ರೆ ದುರಹಂಕಾರಿ. ಭಿನ್ನ ಸೇತುವೆ ಅಂತಂದ್ರೆ ಸೇತುವೆಯನ್ನ ಭಿನ್ನ ಮಾಡಿದವನು ಅಂತ. ಸೇತುವೆ ಅಂದ್ರೆ ಲೋಕ ಮರ್ಯಾದೆ, ಉಲ್ಲಂಘಿತ ಮರ್ಯಾದ, ಮರ್ಯಾದೆಯನ್ನ, ಲೋಕ ಮರ್ಯಾದೆಯನ್ನ ಉಲ್ಲಂಘನೆ ಮಾಡಿದವನು ಇವನು. ಎಲ್ರೂ ಸದಾಚಾರ, ಲೋಕ ಮರ್ಯಾದೆ ಹೇಗೆ ನಡ್ಕೊಂಡು ಬಂದಿದೆ ಹಿಂದಿನವರ ಆಚಾರ ಸದಾಚಾರ, ಅದನ್ನ ಇವನು ಉಲ್ಲಂಘನೆ ಮಾಡಿದ್ದಾನೆ. ಇಂಥವನಿಗೆ ಅನಿಚ್ಛನ್ನಪಿ ಅದಾಂ ಬಾಲಾಂ ಅಂತಾರೆ. ಇವನಿಗೆ ಮಗಳನ್ನ ಕೊಡೋ ಇಷ್ಟ ಇರಲಿಲ್ಲ ನನಗೆ, ಆದ್ರೂ ಕೊಟ್ಟು ಬಿಟ್ಟೆ. ಇದು ಹೇಗಾಯ್ತು ಅಂದ್ರೆ ಶೂದ್ರಾಯೇ ಓಷತೀಂ ಗಿರಂ ಅಂತ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ ದಕ್ಷ. ಶೂದ್ರನಿಗೆ ವೇದವನ್ನ ಉಪದೇಶ ಮಾಡಿದಂತೆ ಆಯ್ತು ಅಂತ. ಅವನು ಅದಕ್ಕೆ ಯೋಗ್ಯ ಅಲ್ಲ, ವೇದ ಉಪದೇಶವನ್ನ ಪಡಿಲಿಕ್ಕೆ ಅಯೋಗ್ಯನಾಗಿರ್ತಕ್ಕಂಥವನು ಶೂದ್ರ. ಅಂತಹ ಶೂದ್ರನಿಗೆ ವೇದಗಳನ್ನ ಉಪದೇಶ ಮಾಡಿದ್ರೆ ಹೇಗಾಗ್ತದೋ ಹಾಗೆ ಈ ರುದ್ರನಿಗೆ ನಾನು ಮಗಳನ್ನ ಕೊಟ್ಟದ್ದು ಆಯ್ತು ಅಂತಾನೆ. ನನ್ನ ಮಗಳಿಗೆ ಇವನು ಯೋಗ್ಯ ಅಲ್ಲ, ಇವನು ಅಶುಚಿ, ಭಿನ್ನ ಸೇತು, ಮಾನಿ, ಲುಪ್ತಕ್ರಿಯಾ, ಸದಾಚಾರ ತೊರೆದವನು, ಅಶುಚಿಯಾಗಿದ್ದಾನೆ, ದುರಹಂಕಾರಿಯಾಗಿದ್ದಾನೆ, ಲೋಕ ಮರ್ಯಾದೆಯನ್ನ ಮೀರಿದವನು. ಇಂಥವನಿಗೆ, ಇಂತಹ ಅಯೋಗ್ಯನಿಗೆ ನನ್ನ ಮಗಳನ್ನ ನಾನು ಕೊಡಬಾರ್ದಾಗಿತ್ತು, ನನಗಿಷ್ಟ ಇರಲಿಲ್ಲ ಕೊಡೋದು, ಆದರೂ ಕೊಟ್ಟು ಬಿಟ್ಟೆ. ಇದು ಶೂದ್ರನಿಗೆ ವೇದೋಪದೇಶವನ್ನ ಮಾಡಿದಂತೆ ಆಯಿತು. ಲುಪ್ತ ಕ್ರಿಯಾಯಾ ಶುಚಯೇ ಮಾನಿನೇ ಭಿನ್ನ ಸೇತವೇ ಅನಿಚ್ಛನ್ನಪ್ಯದಾಂ ಬಾಲಾಂ ಶೂದ್ರಾಯೇ ಓಷತೀಂ ಗಿರಂ ಪ್ರೇತಾವಾಸೇಷು ಘೋರೇಷು ಘೋರೈರ್ಭೂತಗಣೈರ್ವೃತಃ ಅಟತ್ಯುನ್ಮತ್ತವನ್ನಗ್ನೋ ವ್ಯುಕ್ತಕೇಶೋ ಹಸನ್ ರುದನ್. ಹಿಂದಿನ ಶ್ಲೋಕದಲ್ಲಿ ಅಶುಚಯೇ ಅಂತ ಒಂದು ಪದ ಬಂತು. ಅಶುಚಿಯಾಗಿದ್ದಾನೆ ಅಂತ. ಅದು ಹೇಗೆ, ರುದ್ರದೇವರು ಅಶುಚಿ ಯಾಕೆ ಅಂತ ಅನ್ನೋದನ್ನ ವಿವರಣೆ ಮಾಡ್ಲಿಕ್ಕೆ ಈ ಶ್ಲೋಕ ಹೊರಟದ್ದು. ಉಳಿದದ್ದೆಲ್ಲ ಗೊತ್ತಾಯ್ತು ನಮಗೆ. ಮಾನಿ, ದುರಹಂಕಾರಿ, ಲೋಕ ಮರ್ಯಾದೆಯನ್ನು ಮೀರಿದವನು. ಯಾಕೆಂದ್ರೆ ಎದ್ದು ನಿಂತು ಗೌರವ ಕೊಡ್ಲಿಲ್ಲ. ಎಲ್ಲರೂ ಕೂಡ, ಹಿಂದಿನವರೆಲ್ಲರೂ ಕೂಡ ಮಾವ ಬಂದಾಗ ಅಳಿಯ ಎದ್ದು ನಿಂತು ಗೌರವ ಸಲ್ಲಿಸ್ತಕ್ಕಂಥದ್ದು ಲೋಕ ಮರ್ಯಾದೆ, ಅದು ಒಂದು ಸದಾಚಾರ, ಅದೆಲ್ಲ ಸರಿ. ಅಶುಚಿ ಯಾಕೆ ಅಂತ ಗೊತ್ತಾಗಿರ್ಲಿಲ್ಲ. ಅದಕ್ಕೆ ಅದನ್ನ ವಿವರಣೆ ಮಾಡ್ಲಿಕ್ಕೆ ಈ ಶ್ಲೋಕ ಹೊರಟಿದೆ. ಅವನು ಅಶುಚಿಯಾದ ಕರ್ಮವನ್ನ ಮಾಡ್ತಕ್ಕಂಥವನು, ಆದ್ರಿಂದ ಅಶುಚಿ.
ಅಂತ. ಇಲ್ಲ ಅಂದ್ರೆ ಸುಮ್ನೆ ದ್ವೇಷದಿಂದ ಹೇಳಿದ್ದು ಅಂತ ಆಗ್ಬಿಡತ್ತೆ. ಸಿಟ್ಟು ಬಂದಾಗ ಇದ್ದದ್ದು ಇಲ್ಲದೆ ಇದ್ದು ಎಲ್ಲ ಸೇರಿಸಿ ಹೇಳಿಬಿಡ್ತಾರಲ್ಲ, ಹಾಗೆ ದ್ವೇಷದಿಂದ ಹೇಳಿದ ಮಾತು ಅಂತ ಅನಿಸ್ತದೆ ಅಶುಚಿ ಅಂತ. ಹಾಗಲ್ಲ, ಅವನು ಅಶುಚಿ ಕರ್ಮಾಚರಣೆಯನ್ನ ಮಾಡ್ತಾನೆ ಅನ್ನೋ ಕಾರಣದಿಂದ ಅಶುಚಿ ಅಂತ ನಾನು ಹೇಳಿದ್ದು ಅಂತ ತನ್ನ ಮಾತನ್ನ ತಾನು ವಿವರಣೆ ಮಾಡ್ಕೊಳ್ಳಿಕ್ಕೋಸ್ಕರ ದಕ್ಷ ಇಲ್ಲಿ ಅವನ ಕ್ರಿಯೆಗಳನ್ನ ಹೇಳ್ತಾ ಇದ್ದಾನೆ. ಈ ರುದ್ರ ಘೋರವಾದ ಸ್ಮಶಾನಗಳಲ್ಲಿ ಘೋರವಾದ ಭೂತಗಣಗಳ ಜೊತೆಗೆ ಹುಚ್ಚನಂತೆ ಬೆತ್ತಲೆಯಾಗಿ ತಲೆ ಕೂದಲುಗಳನ್ನೆಲ್ಲ ಕೆದರ್ಕೊಂಡು ನಗುತ್ತಾ ಅಳುತ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲಿತಾ ಇರ್ತಾನೆ. ಆದ್ರಿಂದ ಅಶುಚಿ ಅಂತ ಅರ್ಥ. ಅಶುಚಿತ್ವ ಅಂತನ್ನೋದು ಆ ರುದ್ರನಿಗೆ ಹೇಳಲಿಕ್ಕೆ ಕಾರಣ ಇದು. ಭೂತಾವಾಸ, ಪ್ರೇತಾವಾಸೆ. ಪ್ರೇತಾವಾಸ ಅಂತಂದ್ರೆ ಪ್ರೇತಗಳು ವಾಸ ಮಾಡಿಕೊಂಡು ಇರ್ತಕ್ಕಂತಹ ಜಾಗ, ಸ್ಮಶಾನ ಅಂತ ಅರ್ಥ. ಪ್ರೇತಾವಾಸೇಶು, ಪ್ರೇತಗಳು ವಾಸ ಮಾಡಿಕೊಂಡಿರ್ತಕ್ಕಂತಹ ಜಾಗದಲ್ಲಿ, ಸ್ಮಶಾನದಲ್ಲಿ, ಘೋರೇಶು ಘೋರ ಭೂತಗಣೈಹಿ ವೃತಃ, ಘೋರವಾದ ಸ್ಮಶಾನದಲ್ಲಿ ಘೋರವಾದ ಭೂತಗಣಗಳ ಜೊತೆಗೆ ವೃತಃ ಕೂಡಿದವನಾಗಿ, ಅಲ್ಲೆಲ್ಲ ಭೂತಗಣಗಳೆಲ್ಲ ಇರ್ತಾವೆ. ಆ ಭೂತಗಳ ಸಮೂಹದ ಜೊತೆಗೆ ಇವನು ಕೂಡ ಉನ್ಮತ್ತವತ್ ಅಂದ್ರೆ ಹುಚ್ಚನಂತೆ, ನಗ್ನಃ ಬೆತ್ತಲೆಯಾಗಿ, ವ್ಯುಕ್ತಕೇಶಃ ತಲೆ ಕೂದಲುಗಳನ್ನ ಕೆದರ್ಕೊಂಡು, ಕೂದಲನ್ನ ಬಿಡ್ಕೋಬಾರ್ದು, ಯಾವಾಗ್ಲೂ ಕೂಡ ಕಟ್ಕೊಂಡಿರ್ಬೇಕು. ಕೂದಲನ್ನ ಕಟ್ಟಿಕೊಳ್ಳದೆ ಹಾಗೆ ಬಿಡಬಾರದು. ಈಗ ಅದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ತಲೆ ಜಡೆಯನ್ನ ಹಾಕೊಳ್ಳದೇ ಇಲ್ಲ ಯಾರು ಕೂಡ. ತಲೆ ಕೂದಲುಗಳನ್ನ ಕಟ್ಟಿಕೊಳ್ಳದೆ ಇರಬಾರದು. ಅದು ಗಂಡಸರಾಗ್ಲಿ ಹೆಂಗಸರಾಗ್ಲಿ. ಗಂಡಸರು ಕೂಡ ಆ ತಲೆಯ ಕೂದಲನ್ನ ಅಂದ್ರೆ ಜುಟ್ಟನ್ನ ಯಾವಾಗ್ಲೂ ಗಂಟು ಹಾಕೊಂಡೇ ಇರಬೇಕು. ಆ ಜುಟ್ಟಿನ ಗಂಟನ್ನ ತೆಗಿಬಾರ್ದು. ಅದನ್ನ ತೆಗೆದ್ರೆ ರಾಕ್ಷಸರು ಭೂತಗಣಗಳೆಲ್ಲ ವಾಸ ಮಾಡ್ತಾವೆ ಅಲ್ಲಿ. ಹಾಗೆ ಹೆಂಗಸರು ಅಷ್ಟೇ, ಯಾರು ಜಡೆ ಹಾಕೊಳ್ಳೋದಿಲ್ವೋ, ಆ ತಲೆ ಕೂದಲನ್ನ ಕಟ್ಕೊಳ್ಳೋದಿಲ್ವೋ ಅಂಥವರ ತಲೆಯಲ್ಲಿ ಭೂತ ಪ್ರೇತ ಪಿಶಾಚಗಳೆಲ್ಲ ಬಂದು ವಾಸ ಮಾಡ್ತಾವೆ. ಹಾಗಿರಬಾರದು, ಅದು ಅಮಂಗಳ. ಅದು ಇಲ್ಲಿ ಅದನ್ನ ದಕ್ಷ ಪ್ರಜಾಪತಿ ಹೇಳ್ತಾನೆ. ತಲೆ ಕೂದಲನ್ನ ಕೆದರ್ಕೊಂಡು, ವ್ಯುಕ್ತ ಕೇಶಃ, ಕೇಶಗಳನ್ನ ಕಟ್ಟಿಕೊಳ್ಳದೆ ಮುಕ್ತಕೇಶನಾಗಿ, ನಗ್ತಾ ಅಳುತ್ತಾ, ರುದನ್ ಹಸನ್ ಅಂತೆ. ಒಂದ್ಸಲ ನಗ್ತಾನೆ, ಒಂದ್ಸಲ ಅಳುತ್ತಾನೆ. ರುದನ್ ಹಸನ್ ಅಟತಿ ಅಂದ್ರೆ ತಿರುಗಾಡ್ತಾನೆ. ಸ್ಮಶಾನದಲ್ಲಿ ತಿರುಗಾಡ್ತಕ್ಕಂಥವನು ರುದ್ರ. ಸ್ಮಶಾನದಲ್ಲಿ ಯಾವ ರೀತಿ ತಿರುಗಾಡ್ತಾನೆ ಅನ್ನೋದನ್ನ ಇಲ್ಲಿ ದಕ್ಷ ಪ್ರಜಾಪತಿ ಹೇಳ್ತಾ ಇದ್ದಾನೆ. ತಲೆ ಕೆದರ್ಕೊಂಡು, ಮೈ ಮೇಲೆ ಬಟ್ಟೆ ಇಲ್ಲದೆ ಹುಚ್ಚರಂತೆ ನಗತಾ ಅಳತಾ ಭೂತಗಣಗಳ ಜೊತೆಗೆ ಸ್ಮಶಾನದಲ್ಲಿ ಆಚೆಯಿಂದ ಈಚೆ, ಈಚೆಯಿಂದ ಆಚೆ ಅಟತಿ ಓಡಾಡ್ತಾನೆ. ಆದ್ರಿಂದ ಅಶುಚಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಅಶುಚಿತ್ವ ಸಮರ್ಥನೆ ಇದು. ಪ್ರೇತಾವಾಸೇಶು ಘೋರೇಶು ಘೋರೈರ್ಭೂತಗಣೈರ್ವೃತಃ ಅಟತ್ಯುನ್ಮತ್ತವನ್ನಗ್ನೋ ವ್ಯುಕ್ತಕೇಶೋ ಹಸನ್ ರುದನ್. ಇನ್ನು ಅವನು ಮಾಡುವ ಕ್ರಿಯೆಗಳು, ಅದರಿಂದ ಅವನಿಗೆ ಹೇಗೆ ಅಶುಚಿತ್ವ ಅಂತನ್ನೋದು ಬಂದಿದೆ ಅನ್ನೋದನ್ನ ಸಮರ್ಥನೆ ಮಾಡ್ಲಿಕ್ಕೆ ಇನ್ನೂ ಒಂದು ಶ್ಲೋಕದಲ್ಲಿ ಹೇಳ್ತಾನೆ. ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಗುರುಗಳೇ ನಮಸ್ಕಾರ. ಹಾ, ನಾನು ಸಂಕಷ್ಟ ಒಡೆಯರ ಆರಾಧನೆ ಹೋಯ್ದೆ, ಅದೇ 3 ದಿವಸನ ಪಾಠಕ್ಕೆ ಬರ್ಲಿಲ್ಲ, ಕ್ಷಮೆ ಇರಲಿ. ಇದರಲ್ಲಿ ಈ 5ನೇ ಶ್ಲೋಕದಲ್ಲಿ ಬ್ರಾಜಮಾನಂ ವಿತಿಮೇರಂ ಅಂತ ಹೇಳಿದಲ್ಲ, ವಿತಿಮೇರಂ ಅಂದ್ರೆ ಏನು?
ಕತ್ತಲೆ ಅಂತ ಅರ್ಥ. ತಿಮಿರ ಅಂದ್ರೆ ಕತ್ತಲೆ. ಓ ತಿಮ್ಮಿರ ಅಂಧಕಾರ ಕತ್ತಲೆ. ಬೆಳಕು ಬಂದಾಗ ಕತ್ತಲೆ ಹೇಗೆ ಹೋಗ್ತದೋ ಹಾಗೆ ಸೂರ್ಯನಂತೆ ಇವನು ಬಂದಲ್ಲ, ಇವನ ಪ್ರಕಾಶದಿಂದ ಸಭೆಯಲ್ಲಿರುವ ಕತ್ತಲೆಯನ್ನೆಲ್ಲ ನಿವಾರಣೆ ಮಾಡ್ತಾ ಬಂದ ಅಂತ. ಆಯ್ತು, ಧನ್ಯವಾದಗಳು ಗುರುಗಳೇ. ನಾರಾಯಣ, ಸೊ ಈ ಸಭೆನ ಬಂದು ಯಾತಕ ಕೂಡ್ಸಾರ ಅಂದ್ರೆ ಇಂದಿರ ಬಂತೀಯ ಈ ಸಭೆಯಲ್ಲಿ ಎಲ್ಲಾರು ಬಂದ್ರು, ರೈಟ್? ಸೊ ಯಾವ ಕಾರಣಕ್ಕ ಈ ಸಭೆ ನಡೆಯುತ್ತೆ? ಅದೆಲ್ಲ ಸತ್ರ ನಡೀತಾ ಇದೆ. ಓಕೆ, ಜ್ಞಾನ ಸತ್ರ ಅಂತ. ಎಲ್ಲ ಪ್ರಜಾಪತಿಗಳ ಸತ್ರ ಇದು. ಪ್ರಜಾಪತಿಗಳೆಲ್ಲ ಸೇರಿ ದೊಡ್ಡ ಸತ್ರ ಮಾಡ್ತಾ ಇದ್ದಾರೆ. ಪ್ರಜಾಪತಿ ಅಂದ್ರೆ ಈ ಎಲ್ಲ ಪ್ರಜಾಪತಿಗಳು, ಇವು ದಕ್ಷನು ಒಬ್ಬ ಪ್ರಜಾಪತಿ. ಓಕೆ, ಪ್ರಜಾಪತಿಗಳಲ್ಲೇ ಇವನು ಶ್ರೇಷ್ಠ. ಹಾಗೆ ಅನೇಕ ಪ್ರಜಾಪತಿಗಳೆಲ್ಲರೂ ಕೂಡ ಸೇರಿ ಸತ್ರ ಮಾಡ್ತಾ ಇದ್ದಾರೆ. ಓಕೆ, ದೊಡ್ಡ ಯಜ್ಞಶಾಲೆ. ಆ ಯಜ್ಞಶಾಲೆಗೆ ಎಲ್ಲ ದೇವತೆಗಳು ಋಷಿಮುನಿಗಳೆಲ್ಲ ಬಂದಿದ್ರು ಸತ್ರಕ್ಕೋಸ್ಕರ. ಓಕೆ. ಇನ್ನೊಂದು, ಈ ತರ ಬಂದು ದಕ್ಷಿಣ ಈ ಬುದ್ಧಿ ಬಂತು ಅಂಬೋದ್ರೆ ಈ ತರ ಬರ್ತೀಯ ಅದಕ್ಕೆಲ್ಲ ಬಂದು ಇಲ್ಲ, ದಕ್ಷ ಪ್ರಜಾಪತಿ ಬಂದು 10ನೇ ಕೈಶ ಇದ್ದಾನ, ಅವನು ಸಾಧಾರಣ ಆಳಿಲ್ಲಲ್ಲ. ಆತ ಈ ಮಾತಾಡ್ತಾನ, ಈ ತರ ಬಿಹೇವ್ ಮಾಡ್ತಾನ ಅಂದ್ರೆ ಅದೊಂದು ಕಾರಣ ಇರ್ಬೇಕಲ್ಲ. ಇದರಲ್ಲಿ ಒಂದು ಅದೇ ಇಷ್ಟೆಲ್ಲ ನಡಿಬೇಕು ಮುಂದೆ, ಭಗವಂತನ ಇಚ್ಛೆ. ಅದಕ್ಕೆ ಇದೆಲ್ಲ ಕಾರಣಗಳು. ಇದರಿಂದ ಅನೇಕ ಲೋಕ ಶಿಕ್ಷಣವಾದ ಸಂದೇಶಗಳೆಲ್ಲ ತುಂಬಾ ಇದೆ. ಅದನ್ನು ಕೂಡ ಜಗತ್ತಿಗೆ ತಿಳಿಸೋ ಉದ್ದೇಶದಿಂದ ಭಗವಂತನ ಇಚ್ಛೆಯಿಂದ ಇದೆಲ್ಲ ನಡೀತದೆ. ಸತೀದೇವಿ ದೇಹತ್ಯಾಗ ಮಾಡಬೇಕು, ಮತ್ತೆ ಅವಳು ಮುಂದೆ ಪಾರ್ವತಿಯಾಗಿ ಹುಟ್ಟಬೇಕು, ಅದೆಲ್ಲ ದೈವಿಕವಾದ ಕಾರಣಗಳು ಅನೇಕ ಇರ್ತದೆ. ಓಕೆ, ಬಟ್ ಈ ತರ ನಾವು ಬಂದು ನಾವೇ ಯೋಗ ಮಾಡಿಕೊಂಬೇಕು. ಈಗ ತಾತ್ಪರ್ಯ ಎಲ್ಲ ಒಂದು ಬರೆಯೋದಿಲ್ಲ ಆಚಾರ್ಯ, ನಾವೇ ಒಂದು ಈ ತರ ಬಂದು ಯೋಗ ಮಾಡಿಕೊಂಬೇಕ. ಏನು ಅವನಿಗೆ ಯಾಕೆ ಹೀಗ್ ಬಂತು ಅಂತನಾ? ಅದು ಮುಂದೆ ಬರುತ್ತೆ. ಓಕೆ, ಮುಂದೆ ಬರುತ್ತೆ. ಅವನಿಗಿದು ಆಗಿತ್ತು, ಏನು ಅಹಂಕಾರ ಇತ್ತು ಅವನಿಗೆ. ಅದರಿಂದ ಏನಾಗಿತ್ತು, ಅಸುರಾವೇಶದಿಂದಲೇ ಮಾಡಿದ್ದು. ಓಕೆ, ಆಯ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಹರೇ ನಮಃ. ಧನ್ಯವಾದಗಳು ಆಚಾರ್ಯ. ಹರೇ ನಮಃ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ.